ಈ ವಿಡಿಯೋಲ್ಲಿ ಫಾರ್ಮುಲಾ 1ನಲ್ಲಿ ಇರೋ ಪೆನಾಲ್ಟೀಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. F1ನಲ್ಲಿ ಏನೇನು ಪೆನಾಲ್ಟೀಸ್ ಇದೆ ಅದನ್ನು ಯಾವಾಗ ಕೊಡ್ತಾರೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ಈ ಕಂಪ್ಲೀಟ್ ಪೆನಾಲ್ಟಿ ಸಿಸ್ಟಮ್ ಯಾಕೆ ಬಂತು ಅಂತ ತಿಳ್ಕೊಬೇಕಾಗಿರೋದು ತುಂಬ ಇಂಪಾರ್ಟೆಂಟ್. ನಮಗೆಲ್ಲರಿಗೂ ಮಂಗನಿಂದ ಮಾನವ ಅನ್ನೋ ಗಾದೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದರಲ್ಲೂ ಕೋತಿಗಳಿಗೆ 1000 HP ಜಾಸ್ತಿ ಪವರ್ ಇರೋ ಕಾರ್ಗಳನ್ನು ಕೊಟ್ಟು ನನಗೆ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟಾಗಿ ಓಡಿಸು ಅಂತ ಬಿಟ್ಟರೆ ಕಂಟ್ರೋಲಲ್ಲಿ ಇರ್ತಾವ? ಇಲ್ಲ ತಾನೇ. ಅದೇ ಥರ F1ನ ಆದಷ್ಟು ಸೇಫ್ ಮಾಡೋದಕ್ಕೋಸ್ಕರ ಮತ್ತು ಎಲ್ಲ ಡ್ರೈವರ್ಸ್ ಮತ್ತು ಟ್ರ್ಯಾಕ್ ಹತ್ರ ಇರೋ ಮಾರ್ಷಲ್ ಸೇಫ್ಟಿಗೋಸ್ಕರ ಪೆನಾಲ್ಟಿ ಸಿಸ್ಟಮ್ ಇಂಟ್ರೊಡ್ಯೂಸ್ ಆಗಿರೋದು. ಸೊ ದಟ್ ಡ್ರೈವರ್ಸ್ ಆ್ಯಂಡ್ ಟೀಮ್ಸ್ ಡು ನಾಟ್ ಟೇಕ್ ಎಕ್ಸ್ಟ್ರೀಮ್ ಸ್ಟೆಪ್ಸ್ ಇನ್ ಆರ್ಡರ್ ಟು ಜಸ್ಟ್ ಗೇನ್ ಸಮ್ ಅಡ್ವಾಂಟೇಜ್ ಓವರ್ ದರ್ ಕಾಂಪಿಟೇಟರ್ಸ್. ಪೆನಾಲ್ಟೀಸ್ ಯಾಕಿರೋದು ಅಂತ ಗೊತ್ತಾಯಿತು. ಬಟ್ ಯಾರಿಗೆ ಯಾವ ಪೆನಾಲ್ಟಿ ಕೊಡಬೇಕಾ ಬೇಡವಾ ಅಂತ ಯಾರು ಡಿಸೈಡ್ ಮಾಡೋರು ಅಂತ ನೀವು ಕೇಳ್ತಿದ್ರೆ, FIA ಅವರು ಪ್ರತಿಯೊಂದು ರೇಸ್ ವೀಕೆಂಡ್ಗೆ ರೇಸ್ ಸ್ಟುವರ್ಡ್ಸ್ನ ಅಪಾಯಿಂಟ್ ಮಾಡ್ತಾರೆ. ಇಟ್ ಈಸ್ ದ ಜಾಬ್ ಆಫ್ ದ ಸ್ಟುವರ್ಡ್ಸ್ ಡಿಪೆಂಡಿಂಗ್ ಆನ್ ದ ಎವಿಡೆನ್ಸ್ ಪ್ರೊವೈಡೆಡ್ ಪೆನಾಲ್ಟಿ ಕೊಡಬೇಕಾ ಬೇಡವಾ ಅಂತ. ಬಟ್ ಯಾವ ಬೇಸಿಸ್ ಮೇಲೆ ಕೊಡ್ತಾರೆ ಇದೆಲ್ಲ ರೂಲ್ ಬುಕ್ಕಲ್ಲಿ ಮತ್ತು ಇಂಟರ್ನ್ಯಾಷನಲ್ ಸ್ಪೋರ್ಟಿಂಗ್ ಕೋಡ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಬೇಸ್ಡ್ ಆನ್ ದ್ಯಾಟ್ ಆ್ಯಂಡ್ ಆಲ್ಸೋ ಬೇಸ್ಡ್ ಆನ್ ದ ಸಿವಿಯರಿಟಿ ಆಫ್ ದ ಇನ್ಸಿಡೆಂಟ್ ಸ್ಟುವರ್ಡ್ಸ್ಗಳು ಡ್ರೈವರ್ಗೆ ಅಥವಾ ಟೀಮ್ಗೆ ಪೆನಾಲ್ಟೀಸ್ನ ಕೊಡ್ತಾರೆ. ಇವಾಗ F1ನಲ್ಲಿ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಪೆನಾಲ್ಟೀಸ್ ಬಗ್ಗೆ ನೋಡೋಣ. ಟೈಮ್ ಪೆನಾಲ್ಟಿ ಯೂಶಲಿ 5 or 10 seconds ಕೊಡ್ತಾರೆ. ಸ್ಟಾರ್ಟ್ನ ಜಂಪ್ ಮಾಡಿದಾಗ, ಬೇರೆ ಡ್ರೈವರ್ಗೆ ಕೊಲೈಡ್ ಮಾಡಿದಾಗ, ಕಾರ್ನರ್ ಕಟ್ ಮಾಡಿದಾಗ, ಟ್ರ್ಯಾಕ್ ಬಿಟ್ಟು ಹೋಗಿ ಅಡ್ವಾಂಟೇಜ್ ತೊಗೊಂಡು ವಾಪಸ್ ಜಾಯ್ನ್ ಆದಾಗ, ಪಿಚ್ ಸ್ಟಾಪ್ ಇಂದ ಅನ್ಸೇಫ್ ಆಗಿ ರಿಲೀಸ್ ಮಾಡಿದಾಗ, ಮಾರ್ಷಲ್ಸ್ ತೋರಿಸೋ ಫ್ಲ್ಯಾಗ್ನ ಇಗ್ನೋರ್ ಮಾಡಿದಾಗ ಈ ಪೆನಾಲ್ಟೀಸ್ನ ಸ್ಟುವರ್ಡ್ಸ್ಗಳು ಕೊಡ್ತಾರೆ. ಜನರಲಿ ಈ ಪೆನಾಲ್ಟಿನ ಪಿಟ್ ಸ್ಟಾಪ್ ಟೈಮಲ್ಲಿ ಸರ್ವ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 10 second ಪೆನಾಲ್ಟಿ ಇದ್ದರೆ ಪಿಟ್ ಎಂಟರ್ ಆದಮೇಲೆ ಗಾಡಿ ಸ್ಟಾಪ್ ಆಗಿ 10 secondsವರೆಗೂ ಮೆಕ್ಯಾನಿಕ್ಸ್ ಕಾರ್ ಮೇಲೆ ವರ್ಕ್ ಮಾಡೋ ಹಾಗಿಲ್ಲ. 10 seconds ಆಗಿದ ತಕ್ಷಣ ಪಿಟ್ ಮುಗಿಸಿ ಆಚೆ ಬರ್ಬೋದು. ಬಟ್ ಒಂದೊಂದು ಕೇಸಲ್ಲಿ ಈ ಪೆನಾಲ್ಟಿ ಕೊಟ್ಟಾಗ ಪಿಟ್ ಸ್ಟಾಪ್ ಆಗೋಗಿರುತ್ತೆ ಅಥವಾ ರೇಸ್ ಲಾಸ್ಟ್ 3 laps ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಎಷ್ಟು ಸೆಕೆಂಡ್ ಪೆನಾಲ್ಟಿ ಇರುತ್ತೋ ಅದು ಓವರ್ ಆಲ್ ಟೈಮ್ಗೆ ಆ್ಯಡ್ ಆಗುತ್ತೆ ಲಾಸ್ಟಲ್ಲಿ. ಡ್ರೈವ್ ಥ್ರೂ ಪೆನಾಲ್ಟಿ. ಸ್ಟುವರ್ಡ್ಸ್ ಪ್ರಕಾರ ಡ್ರೈವರ್ ಮಾಡಿರೋ ತಪ್ಪಿಗೆ 10 seconds ಟೈಮ್ ಪೆನಾಲ್ಟಿ ಕೊಟ್ಟರೂ ಸಾಲದು, ಇನ್ನೂ ಏನಾದರೂ ಜಾಸ್ತಿ ಪನಿಷ್ಮೆಂಟ್ ಕೊಡಬೇಕು ಅನಿಸಿದ್ರೆ ಆ ಡ್ರೈವರ್ಗೆ ಡ್ರೈವ್ ಥ್ರೂ ಪೆನಾಲ್ಟಿ ಅಂತ ಡಿಕ್ಲೇರ್ ಮಾಡ್ತಾರೆ. ಡ್ರೈವ್ ಥ್ರೂ ಪೆನಾಲ್ಟಿ ಡಿಕ್ಲೇರ್ ಮಾಡಿದ ತಕ್ಷಣದಿಂದ ವಿತಿನ್ 2 laps ಆ ಡ್ರೈವರ್ ಪಿಟ್ಲೇನ್ ಎಂಟ್ರಿ ಆಗಬೇಕು. ಪಿಟ್ಲೇನ್ ಎಂಟ್ರಿ ಆಗಿ ವಿತಿನ್ ಪಿಟ್ಲೇನ್ ಸ್ಪೀಡ್ ಲಿಮಿಟ್ ಕಾರ್ನ ಓಡಿಸ್ಕೊಂಡು ಮತ್ತೆ ಟ್ರ್ಯಾಕ್ನ ಜಾಯಿನ್ ಮಾಡಬೇಕು. ಅಕಸ್ಮಾತ್ ವಿತಿನ್ 2 laps ಈ ಪೆನಾಲ್ಟಿನ ಒಬ್ಬ ಡ್ರೈವರ್ ಸರ್ವ್ ಮಾಡಿಲ್ಲ ಅಂದರೆ ಆ ಡ್ರೈವರ್ಗೆ ಬ್ಲ್ಯಾಕ್ ಫ್ಲ್ಯಾಗ್ ಮಾಡ್ತಾರೆ. ಸ್ಟಾಪ್ ಆ್ಯಂಡ್ ಗೋ ಪೆನಾಲ್ಟಿ ಇಸ್ ಒನ್ ಆಫ್ ದ ಮೋಸ್ಟ್ ಹಾರ್ಶ್ ಪೆನಾಲ್ಟೀಸ್ ಇನ್ F1 ಬಿಫೋರ್ ಬ್ಲ್ಯಾಕ್ ಫ್ಲ್ಯಾಗ್. ಇದು ತುಂಬ ಸೀರಿಯಸ್ ಸಿಚುವೇಶನ್ಸಲ್ಲಿ ಮಾತ್ರ ಕೊಡೋದು. ಆ್ಯಂಡ್ ಜನರಲಿ ಒಬ್ಬ ಡ್ರೈವರ್ ಮೂವಿಂದ ಇನ್ನೊಬ್ಬ ಡ್ರೈವರ್ ಲೈಫೇ ರಿಸ್ಕಲ್ಲಿ ಇದ್ದಾಗ ಆ ಟೈಮಲ್ಲಿ ಮಾತ್ರ ಮೊದಲನೇ ಡ್ರೈವರ್ಗೆ ಸ್ಟಾಪ್ ಆ್ಯಂಡ್ ಗೋ ಪೆನಾಲ್ಟಿ ಕೊಡ್ತಾರೆ. ಈ ಪೆನಾಲ್ಟಿ ಕೊಟ್ಟಿದ್ದು ವಿತಿನ್ 2 lapsಗೆ ಕಾರ್ ಪಿಟ್ ಎಂಟರ್ ಆಗಿ 10 seconds ಸ್ಟೇಷನರಿ ನಿಂತಿರಬೇಕು. ಕಾರ್ ನಿಂತಿರುವಾಗ ಮೆಕ್ಯಾನಿಕ್ಸ್ ಯಾವುದೇ ಥರ ಕೆಲಸನ ಕಾರ್ ಮೇಲೆ ಮಾಡೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್ ಟೈರ್ ಚೇಂಜ್ ಅಥವಾ ವಿಂಗ್ ಅಡ್ಜಸ್ಟ್ಮೆಂಟ್ ಏನೂ ಕೂಡ ಮಾಡೋ ಹಾಗಿಲ್ಲ. 10 seconds ಆದಮೇಲೆ ಕಾರ್ ವಾಪಸ್ ರೇಸ್ ಟ್ರ್ಯಾಕ್ ಜಾಯ್ನ್ ಆಗ್ಬೋದು. ಅಕಸ್ಮಾತ್ ಈ ಪೆನಾಲ್ಟಿ ಕೊಟ್ಟಿದ್ದು 2 laps ಆದಮೇಲೂ ಕೂಡ ಕಾರ್ ಪಿಟ್ ಎಂಟರ್ ಆಗಿಲ್ಲ ಅಂದರೆ ಆ ಕಾರ್ನ ರೇಸಿಂದ ಡೈರೆಕ್ಟ್ ಡಿಸ್ಕ್ವಾಲಿಫೈ ಮಾಡ್ತಾರೆ. ಗ್ರಿಡ್ ಡ್ರಾಪ್ ಪೆನಾಲ್ಟೀಸ್ ಜನರಲಿ ಪಾರ್ಕ್ ಫಾರ್ಮೇ ಕಂಡೀಷನ್ಸಲ್ಲಿ ಬೇರೆ ಪಾರ್ಟ್ಸ್ನ ಚೇಂಜ್ ಮಾಡಿದ್ರೆ ಕೊಡ್ತಾರೆ. ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಪಾರ್ಟ್ಸ್, ಗ್ರಿಡ್ ಪೆನಾಲ್ಟಿ ಕ್ಯಾನ್ ಬಿ ಫ್ರಮ್ 3, 5 to 10 ಆರ್ ಈವನ್ 20 positions. ಇನ್ನೂ ಜಾಸ್ತಿ ಆದರೆ ಡೈರೆಕ್ಟ್ ಪಿಟ್ ಲೇನ್ ಸ್ಟಾರ್ಟ್ ಅಂತಲೇ ಕೊಟ್ಬಿಡ್ತಾರೆ. ಸೊ ಬೇಸಿಕ್ಲಿ ಗ್ರಿಡ್ ಡ್ರಾಪ್ ಪೆನಾಲ್ಟಿ ಏನು ಅಂದರೆ, ಇವಾಗ ಒಬ್ಬ ಡ್ರೈವರ್ ಕ್ವಾಲಿಫೈಯಿಂಗಲ್ಲಿ ಫಸ್ಟ್ ಬಂದ ಅಂತ ಅಂದ್ಕೊಳ್ಳಿ. ಬಟ್ ಅವನಿಗೆ 5 place ಗ್ರಿಡ್ ಡ್ರಾಪ್ ಪೆನಾಲ್ಟಿ ಇದ್ದರೆ ಅವನು ರೇಸ್ನ ಪೋಲ್ ಪೊಸಿಷನಲ್ಲ ಬಟ್ ರಾದರ್ P6 ಪೊಸಿಷನ್ನಿಂದ ಸ್ಟಾರ್ಟ್ ಮಾಡ್ತಾನೆ. ದಿಸ್ ಇಸ್ ಹೌ ಗ್ರಿಡ್ ಡ್ರಾಪ್ ಪೆನಾಲ್ಟೀಸ್ ವರ್ಕ್ಸ್. ಫೈನ್ಸ್. ಇನ್ ಕೆಲವು ರೂಲ್ ಬ್ರೀಚಸ್ಗೆ ಫೈನ್ಸ್ ಹಾಕ್ತಾರೆ. ದ ಮೋಸ್ಟ್ ರೀಸೆಂಟ್ ಮೆಮೊರಿಯಲ್ಲಿ ಮ್ಯಾಕ್ಸ್ ವೆರ್ಸ್ಟಾಪನ್ ಅವರಿಗೆ ಹ್ಯಾಮಿಲ್ಟನ್ ಅವರ ರೇರ್ ವಿಂಗ್ನ ಪಾರ್ಕ್ ಫಾರ್ಮೇ ಕಂಡೀಷನ್ಸಲ್ಲಿ ಮುಟ್ಟಿದ್ದಕ್ಕೆ €25,000 ಫೈನ್ ಮಾಡಿದರು. ಬರೀ ಡ್ರೈವರ್ಸೇ ಅಲ್ಲ ಬಟ್ ಇವನ್ ಟೀಮ್ಸ್ಗೂ ಕೂಡ ಫೈನ್ಸ್ ಇರುತ್ತೆ. ದ ಹೈಯೆಸ್ಟ್ ಎವರ್ ಫೈನ್ನ ಮೆಕ್ಲಾರನ್ ಅವರು ಪೇ ಮಾಡಿದ್ದು ಎಷ್ಟು ಗೊತ್ತಾ?
100 million euros. Yes, you heard it right. 100 million euros. ಯಾಕೆ ಗೊತ್ತಾ? ಅವರು ಫೆರಾರಿಯಲ್ಲಿ ಇದ್ದ ಒಬ್ಬ ಪರ್ಸನ್ನಿಂದ ಟೀಮ್ ಸೀಕ್ರೆಟ್ ಡಾಕ್ಯುಮೆಂಟ್ಸ್ ಎಲ್ಲ ಲೀಕ್ ಮಾಡಿಸ್ಕೊಂಡ್ರು ಅಂತ. ಈ ಕಂಪ್ಲೀಟ್ ಇನ್ಸಿಡೆಂಟ್ ಬಗ್ಗೆ ಒಂದು ಫುಲ್ ವಿಡಿಯೋನೇ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಫ್ ಅ ಲಾಟ್ ಆಫ್ ಪೀಪಲ್ ಆರ್ ಇಂಟ್ರೆಸ್ಟೆಡ್, ಐ ವಿಲ್ ಡೆಫಿನೆಟ್ಲಿ ಮೇಕ್ ಒನ್ ವಿಡಿಯೋ ಆನ್ ದಿಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋ ಮೂಲಕ ನನಗೆ ತಿಳಿಸಿ. ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನೆಲ್ಲ ನನಗೆ ಕಮೆಂಟಲ್ಲಿ ಹೇಳಿ. ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸತಿ ಭೇಟಿ ಮಾಡಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಇನ್ನೂ ಹೆಚ್ಚಿನ ಫಾರ್ಮುಲಾ 1 ರಿಲೇಟೆಡ್ ವೀಡಿಯೋಸ್ನ ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಅಲ್ಲಿ. ದಿಸ್ ಇಸ್ ದ ಗ್ರೇಟೆಸ್ಟ್ ಟೈಮ್ ಎವರ್ ಟು ಬಿ ಅಲೈವ್ ಅಂತ ಹೇಳ್ತಾ, ಇಟ್ಸ್ 1 guy 23 horses ಸೈನಿಂಗ್ ಆಫ್.